ಆಗಿದೆ. ಫಸ್ಟು ಒಂದು 5 to 6 ಇಯರ್ಸ್ ಆಗಿರ್ಬೋದು ಅನಿಸುತ್ತೆ. ಇವಾಗ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ಏನು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ನೋಡಿ. ಒಂಥರ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿದೆ. ಲಾಂಗ್ ಟೈಮ್ ಅಲ್ವಾ. ಆಮೇಲೆ ಫ್ರೀ ಬಸ್ ಬಿಟ್ಟ ಮೇಲೆ ಫಸ್ಟ್ ಟೈಮ್ ಹೋಗ್ತಿರೋದು ಬಸ್ಸಲ್ಲಿ. ಅದು ಒಂಥರ ಖುಷಿ ಇದೆ. ಆಮೇಲೆ ಮಕ್ಕಳನ್ನೆಲ್ಲ ಬಿಟ್ಟು ಮನೆಯಲ್ಲಿ ಹೋಗ್ಸಿ ಜೊತೆ ಒಬ್ಬಳೇ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೆಕ್ಸ್ಟು. ನೋಡ್ತಾ ಇರಿ ಹಾಗೆ. ನೋಡಿ ಹೇಗಿದೆ ವೆದರು. ತುಂಬ ಕೂಲಾಗಿದೆ ಹಾಸನಲ್ಲಿ. ಇವತ್ತು ಮಳೆ ಏನಿಲ್ಲ, ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ ಅಷ್ಟೇ. ಚೆನ್ನಾಗಿದೆ ವೆದರ್ ಒಂಥರ. ಬೆಳಬೆಳಗ್ಗೆನೇ ಹೋಗ್ತಾ ಇದ್ದೀನಿ. ಕಾಲೇಜಿಗೆ ಹೋಗುವಾಗ ಈ ಥರ ಹೋಗಿದ್ದು, ಅದೇ ಥರ ಫೀಲಿಂಗ್ ಅನ್ನಿಸ್ತಾ ಇದೆ ಇವಾಗ. ಆದ್ರೂ ಗೊಂಬೆನೆಲ್ಲ ಮನೇಲೇ ಬಿಟ್ಟು ಬಂದಿದ್ದೀನಲ್ಲ, ಸ್ವಲ್ಪ ಮನೇಲೇ ಮನಸ್ಸೆಲ್ಲ ಮನೇಲೇ ಇದೆ. ಆದ್ರೂ ಓಕೆ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಅಂತೂ ಇಂತೂ ಫೈನಲಿ ನಮ್ಮ ಹಾಸನಲ್ಲಿ ಫ್ಲೇಓವರ್ ಮೇಲೆ ಓಡಾಡಕ್ಕೆ ಬಿಟ್ಟಿದ್ದಾರೆ. ಈಚೆಯಿಂದ ನೋಡೋಕೆ ಒಂಥರ ಚೆನ್ನಾಗಿತ್ತು. ಹಾಗೆಯೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಹೇಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿ. ಆಮೇಲೆ ಟ್ರೈನ್ ಬರ್ತಿದೆ ಅಂತ ಹೇಳ್ಬಿಟ್ಟು ಟ್ರೈನ್ ವೀಡಿಯೋ ಮಾಡೋಣ ಅಂತ ಇಟ್ಕೊಂಡ್ರೆ ಅದು ಯಾವುದೋ ಲಗೇಜ್ ಟ್ರೈನ್ ಅನಿಸುತ್ತೆ. ಬಸ್ಗಿಂತ ಪುಟಾಣಿ ಈ ಥರ ಕಾಣಿಸ್ತಾ ಇತ್ತು. ಬಂತಲ್ಲ ಬಿಡಿ ಇನ್ನೇನಂತೇಳಿ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಹಾಸನ್ ಬಸ್ ಸ್ಟ್ಯಾಂಡಿಗೆ ಬಂದಾಯಿತು. ನಮ್ಮದು ಹಾಸನ್ದು ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿಗೆ. ಫಸ್ಟ್ ಟೈಮ್ ಈ ಥರ ಪಬ್ಲಿಕಲ್ಲಿ ಮಾತಾಡ್ತಿರೋದು. ಬನ್ನಿ ಇವಾಗ ಬಸ್ ಇದೆಯಾ ಅಂತ ನೋಡಿಬಿಟ್ಟು ಹತ್ಕೊಂಡು ಹೋಗೋಣ. ಬಸ್ಸಿದೆ, ಬನ್ನಿ ಹತ್ತೋಣ. ಫಸ್ಟ್ ಟೈಮ್ ಫ್ರೀ ಬಸ್ ಟಿಕೆಟ್ ತೊಗೊಂಡಿದ್ದೀನಿ ನೋಡಿ. ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ, ಮಲ್ಪಟ್ಟಣಕ್ಕೆ. ಅಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬರ್ತಾಯಿದ್ದೀನಿ. ಇವಾಗ ಸ್ವಲ್ಪ ಎಲ್ಲ ಕಡೆ ಮಳೆ ಜಾಸ್ತಿ ಆಗಿರೋದ್ರಿಂದ ಎಲ್ಲರೂ ಹುಷಾರು ತಪ್ತಾ ಇದ್ದಾರೆ. ನೀವು ಎಲ್ಲರೂ ಸೇಫಾಗಿದ್ದೀರಾ ಏನು ಅಂತ ಹೇಳಿ. ಸೇಫಾಗಿರಿ, ಸೊಳ್ಳೆ ಕೈಲೆಲ್ಲ ಕಚ್ಚಿಸ್ಕೊಳಕ್ಕೆ ಹೋಗಬೇಡಿ. ಅರಕಲ್ಗೋಡು ಬಸ್ ಸ್ಟ್ಯಾಂಡ್ ರೀಚ್ ಆಯಿತು. ರೀಚ್ ಆದ. ಇವಾಗ ಬಸ್ ಸಿಕ್ಕಿದೆ ನಮ್ಮೂರಿಗೆ ಹೋಗೋಕ್ಕೆ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿರಲಿಲ್ಲ. ಫಸ್ಟ್ ಆಫ್ ಆಲು ನಮ್ಮೂರಿಗೆ ಹೋಗ್ತಾಯಿದ್ದೀನಿ, ಮಲ್ಪಟ್ಟಣಕ್ಕೆ. ಏನಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಬಂದಿಲ್ಲ ಅಂದರೆ ತುಂಬ ಮಳೆ ಅಲ್ವಾ, ಅದಕ್ಕೆ ಸುಮ್ಮನೆ ಯಾಕೆ ಬೇಡ ಅಂತೇಳ್ಬಿಟ್ಟು ನನಗೊಂದು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಒಬ್ಬಳನ್ನೇ ಬಂದಿದ್ದೀನಿ. ಇವತ್ತೇ ರಿಟರ್ನ್ ಹೋಗ್ತೀನಿ. ನಾಳೆ ಇನ್ನು ಮುದ್ದಕ್ಕೆ ಸ್ಕೂಲ್ ಇದೆ, ಮೋಕ್ಷಕ್ಕೆ ಆಫೀಸ್ ಇದೆ. ಸಂಡೇ ಆಗಿರೋದ್ರಿಂದ ಅವ್ರನ್ನ ಬಿಟ್ಬಿಟ್ಟು ಬಂದಿದ್ದೀನಿ. ಅದಕ್ಕೆ ಇವಾಗ ಸಿಕ್ಕಿದೆ, ಬಸ್ ಬಂತು. ಬಸ್ಸಲ್ಲಿ ಕೂತ್ಕೊಂಡಿದ್ದೀನಿ, ಇನ್ನು ಹೊರಟಿಲ್ಲ. ಫುಲ್ ಖಾಲಿ ಇದೆ ಬಸ್ಸು, ಹಾಗಾಗಿ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ವಾಯ್ಸ್ ಕೇಳಿಸ್ತಿದೆಯಾ ಏನು ಅಂತ ಹೇಳಿ. ನಾವು ಸ್ಕೂಲ್ಗೆ ಹೋಗುವಾಗ ಹೀಗೆ ಬಸ್ಸಲ್ಲೆಲ್ಲ ಅರ್ಕಲ್ಗೋಡಲ್ಲಿ, ನಾನು ಹೈಸ್ಕೂಲ್ ಓದಿದ್ದು ಅರ್ಕಲ್ಗೋಡಲ್ಲಿ.
ಮಲ್ಪಟ್ಟಣದಿಂದ ಅರ್ಕಲ್ಗೋಡಿಗೆ ಬರ್ತಾಯಿದ್ವಿ. ಅದೊಂಥರ ಮೆಮೊರಿ ಚೆನ್ನಾಗಿತ್ತು. ಒಂದು 3-4 ಜನ ಫ್ರೆಂಡ್ಸು ಫುಲ್ ಲಾಸ್ಟ್ ಸೀಟಲ್ಲಿ ಕೂತ್ಕೊಂಡು ನಮ್ಮದೇ ಹರಟೆ ಹೊಡ್ಕೊಂಡು ಅದೊಂಥರ ಮೆಮೊರಿ. ಇಲ್ಲಿಗೆ ಬಂದಾಗೆಲ್ಲ ಒಂಥರ ರೀಕ್ಯಾಪ್ ಆದಂಗೆ ಆಗ್ತಾಯಿರುತ್ತೆ. ಚೆನ್ನಾಗಿತ್ತು ಒಂಥರ ಅಂತ ಅನಿಸುತ್ತೆ. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳಲ್ಲ ಅಲ್ವಾ. ಚೆನ್ನಾಗಿರುತ್ತೆ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವಾಗಲೂ ಒಂಥರ ಖುಷಿ ಅಂತ ಅನಿಸುತ್ತೆ. ಹಾಗಾಗಿ ಬನ್ನಿ ನೆಕ್ಸ್ಟು ಮನೆಗೆ ಹೋದ್ಮೇಲೆ ಸಿಗೋಣ. ನಾನು ತುಂಬ ಮಳೆ ಇರುತ್ತೆ ಅಂತ ಹೇಳಿಬಿಟ್ಟು ಜಾಕೆಟೆಲ್ಲ ಹಾಕೊಬಂದಿದ್ದೆ. ಸದ್ಯ ಹೆಂಗೋ ಇವತ್ತು ಮಳೆ ಇಲ್ಲ, ಸ್ವಲ್ಪ ಬಿಸಿಲಾಗಿದೆ, ಒಳವಾಗಿದೆ. ಊರಲ್ಲೆಲ್ಲ ಇನ್ನೂ ಮಳೆ ಹೇಗೆ ಬರ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಗೊರೂರು ಡ್ಯಾಮ್ ಅಂತೂ ಫುಲ್ ತುಂಬಿ ತುಳುಕ್ತಾ ಇದೆ, ನೋಡೋಕ್ಕೆ 2 ಕಣ್ಣೇ ಸಾಲದು. ಹೊರಗಡೆ ಅವ್ರನ್ನ ಯಾರನ್ನೂ ಬಿಟ್ಟಿಲ್ಲ, ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನಾನು ಹೋಗಬೇಕು ಅಂತ ಕೇಳ್ತಾನೆ ಇದ್ದೀನಿ. ಮೋಕ್ಷಿನ ಯಾವಾಗ ಕರ್ಕೊಂಡು ಹೋಗ್ತಾರೆ ನೋಡಬೇಕು. ಅದು ಒಂಥರ ವರ್ಷಕ್ಕೆ ಒಂದು ಸತಿ ಓಪನ್ ಆಗೋದಲ್ವ, ಅದರಲ್ಲೂ ವರ್ಷಕ್ಕೆ ಒಂದು ಸತಿ ಮಳೆ ಬಂದರೆ ಓಪನ್ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಹಾಗಾಗಿ ತುಂಬ ಮಳೆ ಬಂದರೆ ಓಪನ್ ಮಾಡ್ತಾರೆ, ಇಲ್ಲಾಂದರೆ 3-4 ಇಯರ್ಸಿಗೆ ಒಂದು ಸತಿ ನೋಡೋದಲ್ವ. ಒಂದು ಸತಿ ನೋಡಬೇಕು. ಮನುಷ್ಯನ ಜೀವನ ಆದಮೇಲೆ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ವ. ನಮ್ಮ ಗೊಂಬೆಗಂತೂ ಫೋನಲ್ಲಿ ತೋರಿಸಿದ್ರೇ ಫುಲ್ ಎಕ್ಸೈಟಾಗಿ ಜಿ ಅಂತೇಳಿ ಫುಲ್ ಖುಷಿ ಪಡ್ತಿದ್ದಾಳೆ. ಇನ್ನು ಅಲ್ಲಿ ಕರ್ಕೊಂಡೋದ್ರೆ ಇನ್ನೂ ಫುಲ್ ಖುಷಿ ಪಡ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಮೋಕ್ಷಿಗೆ ಹೋಗೋಣ ಅಂತ. ಅದೇ ಅಲ್ಲಿ ಬಿಟ್ಟಿಲ್ಲಂತೆ, ಯಾವಾಗ ಬಿಡ್ತಾರೆ ನೋಡಬೇಕು. ಬಿಟ್ಟರೆ ಹೋಗಿ ಬರಬೇಕು, ನೋಡೋಣ ಯಾವಾಗ ಬಿಡ್ತಾರೆ ಏನು ಅಂತ ಹೇಳ್ಬಿಟ್ಟು. ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿರ್ತೀನಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. 2 ಕಣ್ಣು ಸಾಲದು ನೋಡೋಕ್ಕೆ ಆಗಿದೆ. ಬಸ್ಸಲ್ಲಿ ಹಾಗೇ ಒಂದು ಕ್ಲಿಪ್ಪಿಂಗ್ ತೊಗೊಂಬಂದಿದ್ದೀನಿ ಅಷ್ಟೇ. ಅಲ್ಲಿಗೆ ಹೋದಾಗ ಫುಲ್ ವೀಡಿಯೋ ಮಾಡ್ತೀನಿ. ಈ ವಿಡಿಯೋನೇ ಲಾಂಗ್ ಆಗಿದೆ ಅಂತ ಅನಿಸುತ್ತೆ. ಮನೆಗೆ ಹೋದ್ಮೇಲೆ ಏನಾಯಿತು ಏನು ಎತ್ತ ಅಮ್ಮ ಹೇಗಿದ್ದಾರೆ ಅಂತೆಲ್ಲ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ